Very good morning to all our media friends and family here. So ನಾವು ಇದು ನಮ್ಮ ಸೆಕೆಂಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. 1 ಮಂತ್ ಮುಂಚೆ ಪ್ರೀ ಇವೆಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಪಬ್ಲಿಸಿಟಿ ಬಂದಿದೆ, ಎಲ್ಲ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಈ ಪ್ರೆಸ್ ಕಾನ್ಫರೆನ್ಸ್ನ ಮಾಡುವ ಒಂದು ಉದ್ದೇಶ ಏನಂದರೆ, ಈ ಮೂಲಕ ನಾವು ತಿಳಿಸೋದು, ನಮಗೆ 141 ಎಂಟ್ರಿಗಳು, ಜೀಪ್ಗಳ ಎಂಟ್ರಿಗಳು ಬಂದಿದ್ದು, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್ಫುಲ್ ಇವೆಂಟ್ ಆಗುತ್ತೆ ಅಂತ ನಮ್ಮದು ಒಂದು ಅಭಿಪ್ರಾಯ. ಯಾಕೆಂದರೆ ಇಷ್ಟು ದೊಡ್ಡ ಎಂಟ್ರಿ ಲೀಸ್ಟು ಯಾವ ಬೇರೆ ಇವೆಂಟಿಗೆ ಬಂದಿರಲಿಕ್ಕಿಲ್ಲ. ಇನ್ನೂ ಕೂಡ ಎಂಟ್ರಿಗಳು ಬರ್ತಾಯಿದೆ. ಕೆಲವು ಜನರು ಫೋನ್ ಮಾಡ್ತಾ ಇದ್ದಾರೆ ನಮಗೆ ಎಂಟ್ರಿ ಕೊಡಿ ಅಂತ. ಕೆಲವನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಬೋದು, ಇಲ್ಲದ್ರೆ ಟೈಮಿನ ಅಭಾವದಿಂದ ಅದನ್ನು ಕೂಡ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಬೇಸಿಕ್ಲಿ ನಾಳ್ದು 28 ಬೆಳಿಗ್ಗೆ ನಮ್ಮ ಆನರೇಬಲ್ ಸ್ಪೀಕರ್ UT ಖಾದರ್ ಅವರು ಬಂದು ಅವರ ಉಪಸ್ಥಿತಿಯಲ್ಲಿ ಮತ್ತು ಅನ್ಯ ಗಣ್ಯ ವ್ಯಕ್ತಿಗಳಾದ ನಮ್ಮ MP ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಆನರೇಬಲ್ MLA ಭರತ್ ಶೆಟ್ಟಿ, ಅಲಾಂಗ್ ವಿತ್ ವೇದವ್ಯಾಸ್ ಕಾಮತ್ ಮತ್ತು ಉಮಾನಾಥ್ ಕೋಟ್ಯಾರ್ and Mr. Sudhir Kumar Reddy, the Commissioner IPS, along with the DC, Deputy Commissioner Darshan, and Mr. Mohan Alwa, Chairman of Alwa's Trust, and Mr. Vivek, Managing Director, KMF, ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಾವು ಬೆಳಿಗ್ಗೆ 8:30 ಗಂಟೆಗೆ ಈ ಫ್ಲ್ಯಾಗ್ ಆಫ್ ಸೆರೆಮನಿಯನ್ನು ಇಡ್ತಾ ಇದ್ದೀವಿ. ಅದರ ನಂತರ ಎಕ್ಸಾಕ್ಟ್ 9 ಗಂಟೆಗೆ ಫಸ್ಟ್ ಆಬ್ಸ್ಟಿಕಲ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಆ ದಿವಸ ಆಲ್ಮೋಸ್ಟ್ 75 ಜೀಪ್ಸ್ಗಳದ್ದು ಕಾಂಪಿಟೇಷನ್, 75 to 80 ಜೀಪ್ಗಳದ್ದು ಕಾಂಪಿಟೇಷನ್ ನಡೆಯಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಎಂಟೈರ್ ಆಫ್ ರೋಡಿಂಗ್ ಕಾಂಪಿಟೇಷನ್ಸ್ ನಡೆದು 29th ಬೆಳಿಗ್ಗೆ ಪುನಃ 9 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 6 ಗಂಟೆ ತನಕ ಆ ದಿವಸ ಮಾಡಿಫೈಡ್ ಮತ್ತು ಪ್ರೋ ಮಾಡ್ ಓಪನ್ ಕ್ಲಾಸ್ ಕ್ಯಾಟಗರಿಗಳದ್ದು ಕಾಂಪಿಟೇಷನ್ ನಡೀಲಿಕ್ಕಿದೆ. ಸಂಜೆನೇ ಹೊತ್ತು ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಆ ದಿವಸ ಸಂಜೆ, ಅದು 29ನೇ ತಾರೀಕು ಸಂಜೆ 6 ಗಂಟೆಗೆ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಹಾನರೇಬಲ್ MLA ಅವರು ಮಿಸ್ಟರ್ ವೈ ಭರತ್ ಶೆಟ್ಟಿ, ಮಿಸ್ಟರ್ ರಾಜೇಶ್ ನಾಯಕ್ MLA ಬಂಟ್ವಾಲ್, ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್ ex-MP, ಹಾಗೂ UT ಇಫ್ತಿಕರ್ ಅಲಿ ಆಲ್ಸೋ ವಿಲ್ ಬಿ ದೇರ್, ಚೇರ್ಮನ್ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೌನ್ಸಿಲ್ ಅವ್ರದ್ದು. HN ಬಾಲಕೃಷ್ಣ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಜ್ಪೆ ಸ್ಟೇಷನ್, ಹಾಗೂ ರಾಜೀವ್ ನಾಯ್ಕ್ PDO ಆಫ್ ದ ಗ್ರಾಮ ಪಂಚಾಯತ್. ಸೊ ಬೇಸಿಕ್ಲಿ ನಾವು ಇನ್ನೊಂದು ವ್ಯವಸ್ಥೆ ಏನು ಮಾಡಿದ್ದೀವಿ ಅಂದರೆ, ಇದ್ರ ಮುಖ ತಿಳಿಸುವುದಂದರೆ, ಯಾರಾದರೂ ಅಲ್ಲಿಗೆ ಬಸ್ಸಿನಲ್ಲಿ ಬರುವವರಿದ್ದರೆ, ಆ ಥರ ಇದ್ದರೆ, ನಾವು ಗಂಜಿಮಠದ ಬಸ್ ಸ್ಟ್ಯಾಂಡಿಂದ ಒಡ್ಡೂರು ಫಾರ್ಮ್ಸಿಗೆ ಶಟಲ್ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಅದು ಕಂಟಿನ್ಯೂಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರುತ್ತೆ. ಸೊ ಸ್ಪೆಕ್ಟೇಟರ್ಸ್ಗಳು ಬರುವವರಿಗೆ ಯಾವ ಥರ ತೊಂದರೆ ಆಗಬಾರ್ದಂತ ಈ ಫೆಸಿಲಿಟಿಯನ್ನು ಕೂಡ ಮಾಡಿದ್ದೀವಿ. ಒಳಗಡೆ ಬಂದವರಿಗೆ ಈ ಊಟದ ವ್ಯವಸ್ಥೆ ಅಂದರೆ ದೇ ಕ್ಯಾನ್ ಬೈ ಫುಡ್ ಆ್ಯಂಡ್ ಬ್ರಿವರೇಜಸ್, ಅಲ್ಲಿ ವ್ಯವಸ್ಥೆ ಅದೆಲ್ಲ ಮಾಡಿದ್ದೀವಿ. ಒಳಗಡೆ ಎಲ್ಲಿ ಆಬ್ಸ್ಟಿಕಲ್ ಆಗುತ್ತೆ ಅಲ್ಲಿ ಕೂಡ ವಿ ಹ್ಯಾವ್ ಗಿವನ್ ಎ ಕವರ್ಡ್ ಏರಿಯಾ ಜನರಿಗೆ ನಿಂತು ನೋಡುವಾಗ, ಯಾಕೆಂದರೆ ಬಿಸಿಲು ಜಾಸ್ತಿ ಇದೆ. ಸೊ ನೀರಿನ ವ್ಯವಸ್ಥೆನೂ ಮಾಡಿದ್ದೀವಿ ಎಲ್ಲರಿಗೆ ಬರುವವರಿಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್, ನಿಮಗೆ ಮೀಡಿಯಾದವರಿಗೂ ಕೂಡ ನಾವು ಮೋಸ್ಟ್ ವೆಲ್ಕಮ್ ಟು ಆಲ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ, ಯಾರಾದರೂ ಬರುವವರಿದ್ದರೆ ನೀವೊಂದು ನಮಗೆ ಸ್ಪೆಸಿಫೈಡ್ ಟೈಮ್ ಹೇಳಿದರೆ ವಿ ಕ್ಯಾನ್ ಆರ್ಗನೈಸ್ ಅ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಆಲ್ಸೋ. ಇಲ್ಲದಿದ್ದರೆ ನೀವು ನಿಮ್ಮಷ್ಟಿಗೆ ಬರೋದಾದರೂ ಕೂಡ ವಿಲ್ ಬಿ ಏಬಲ್ ಟು ರಿಫಂಡ್ ಯು ಆಲ್ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ, ಸೊ ದಟ್ ಈ ಮೂಲಕ ಜನರಲ್ ಪಬ್ಲಿಕ್ಕಿಗೆ ಈ ಮೋಟರ್ ಸ್ಪೋರ್ಟ್ ಆಫ್ ರೋಡ್ ಇವೆಂಟ್ ಇದು ಒಂದು ಅನುಭವ ಸಿಕ್ಕಲಿ ಅಂತ ನಮ್ಮದೊಂದು ಪ್ರಯತ್ನ. ಸೊ ನಮ್ಮ ಜೊತೆ ಈಗ ನನ್ನ ಇದರಲ್ಲಿ ಕುಮಾರ್ ಆಳ್ವವರಿದ್ದಾರೆ. ಹಿ ಈಸ್ ಬೇಸಿಕ್ಲಿ ಫ್ರಮ್ ದ ಒಡ್ಡೂರ್ ಫಾರ್ಮ್ಸ್, ಆ ಫಾರ್ಮ್ಸ್ದು ಹಾಸ್ಪಿಟಾಲಿಟಿ ಆ್ಯಂಡ್ ಥಿಂಗ್. ಸೊ ಐ ರಿಕ್ವೆಸ್ಟ್ Mr. Kumar Alwa to just speak a few words about Oddur and the arrangements there. Good morning all. Good morning once again. We at Oddur are very pleased to have this event on the 28th and the 29th of this month. And it's our pleasure that Mr. Ashwin and Mr. Musa have chosen our space to be a part of this big event, which is their 400th event and 25 years of their IMSSC group. So it is just to let you know what Oddur is about. See, Oddur by itself, it's just not a venue. What we are trying to build is we are trying to build an experience
placed there. So there, because they have selected that area because that has a natural what you call landscape, and it's a perfect location to do the motocross. And with Oddur, we are not just going to look at motocross, we are also looking at hosting more events and big events, motocross and other celebrations too. So it is, we are, and also they have taken enough precautions. They have tied up with the fire and all the required, whatever you call, ambulance and permits and everything. So everything is on board, and it's going to be a safe, and we are going to rock. It's going to be a roaring march with the help of Ashwin and Busa. Thank you. Thank you. I would just like to introduce, we also have Mr. Musa Sharif, who's the president of IMSC with me. And along with me is Mr. Ronald Fernandez, who's also coordinating the entire event for us. We at IMSC, we have more than about 70 ground marshals who will be present during the event. And looking forward to see you all there and celebrate a big 400th event together.